ಮಂಗಳೂರಿನ ಶಕ್ತಿನಗರದಲ್ಲಿರುವ ರಮಾಶಕ್ತಿ ಮಿಷನ್ 1970ರ ದಶಕದಲ್ಲಿ ಶ್ರೀ ರಮಾದೇವಿ ಅವರ ಅನುಯಾಯಿಗಳಿಂದ ಸ್ಥಾಪಿಸಲ್ಪಟ್ಟ ಒಂದು ಆಧ್ಯಾತ್ಮಿಕ ಮತ್ತು ದತ್ತಿ ಸಂಸ್ಥೆಯಾಗಿದ್ದು ಸಾರ್ವತ್ರಿಕ ಪ್ರೀತಿ ಮತ್ತು ಶಕ್ತಿಗಾಗಿ ಸಮರ್ಪಿತವಾಗಿದೆ. ಇದು ಧ್ಯಾನ, ಪೂಜೆ ಮತ್ತು ಧರ್ಮದ ಪ್ರಚಾರದ ಮೂಲಕ ಆಧ್ಯಾತ್ಮಿಕ ಮಾರ್ಗವನ್ನು ನೀಡುತ್ತದೆ ಮತ್ತು ಇಲ್ಲಿ ಆಸ್ಪತ್ರೆ ಸೇವೆಗಳನ್ನು ನೀಡಲಾಗುತ್ತದೆ. 1970ರ ದಶಕದಲ್ಲಿ ಶ್ರೀ ರಮಾದೇವಿಯವರ ಆಧ್ಯಾತ್ಮಿಕ ಪ್ರೇರಣೆಯಿಂದ ಸ್ಥಾಪನೆಗೊಂಡಿತು. ಸಾರ್ವತ್ರಿಕ ಪ್ರೀತಿ, ಜ್ಞಾನ ಮತ್ತು ಶಕ್ತಿಯನ್ನ ಪ್ರತಿಬಿಂಬಿಸುವ ದೈವಿಕ ತಾಯಿ ಶ್ರೀ ರಮಾದೇವಿಯ ಭಕ್ತಿಯಲ್ಲಿ ಆಧಾರಿತವಾಗಿದೆ. ಧ್ಯಾನ, ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕಾಗಿ ಪ್ರಶಾಂತವಾದ ವಾತಾವರಣವನ್ನ ಇದು ಒದಗಿಸಿಕೊಡುತ್ತದೆ. ಶ್ರೀ ಸಹಸ್ರ ಚಂಡಿಕಾ ಯಾಗ, ಚಂಡಿಕಾ ಮಂತ್ರಗಳ ಪಠಣದ ಮೂಲಕ ಆರೋಗ್ಯ ಮತ್ತು ಸಂಪತ್ತನ್ನ ಆಶೀರ್ವದಿಸುವಂತಹ ವಿಶೇಷ ಯಾಗಗಳನ್ನು ನಡೆಸಲಾಗುತ್ತದೆ. ರಮಾಶಕ್ತಿ ಮಿಷನ್ ಈ 2025ರಲ್ಲಿ 2 ಕಾರಣಗಳಿಗೆ ಸಹಸ್ರ ಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಇಲ್ಲಿ ದೇವಿ ಶ್ರೀ ರಮಾಂಬಿಕೆಯ ವಿಗ್ರಹವನ್ನು ಮಾಡಿ 50 ವರ್ಷಗಳು ತುಂಬುವ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಸಹಸ್ರ ಚಂಡಿಕಾ ಯಾಗವನ್ನು ರಮಾಶಕ್ತಿ ಮಿಷನ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನನಗೆ ತಿಳಿದಿರುವಂತೆ ಶಕ್ತಿನಗರ ಎಂದು ಹೆಸರು ಬಂದಿದ್ದೇ ರಮಾಶಕ್ತಿ ಮಿಷನ್ ಇಲ್ಲಿ ಆದ ಮೇಲೆ. ಇದಕ್ಕೂ ಮುಂಚೆ ಇದನ್ನು ಕಾಳಿಗುಡ್ಡ ಎಂದು ಕರೆಯುತ್ತಿದ್ದರು. ಇಲ್ಲಿ ನಮ್ಮ ಮಾತೆಯವರಾದ ರಮಾದೇವಿಯವರು ಮತ್ತು ತಾರಾದೇವಿಯವರು ಇದ್ದಂಥ ತಾಣ. ಇನ್ನೂ ಸ್ವಲ್ಪ ಮಾತೆಯವರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಹುಟ್ಟುವ ಮುಂಚೆ ಅವರ ತಂದೆ ತಾಯಿಯ ಮನೆಗೆ ಒಬ್ಬರು ಸಾಧುಗಳು ಬಂದು ಆತಿಥ್ಯವನ್ನು ಸ್ವೀಕಾರ ಮಾಡಿ, ನಿಮ್ಮ 5ನೇ ಮಗುವಾಗಿ ಜನಿಸುವವಳು ದೇವಿಯಾಗಿ ಆರಾಧನೆ ಮಾಡುತ್ತಾರೆ, ಮುಂದಿನ ದಿನಗಳಲ್ಲಿ ಅವರನ್ನು ಪೂಜಿಸುತ್ತಾರೆ ಅಂತ ಹೇಳಿದರು. ತದನಂತರ ಅದರ ಎಕ್ಸ್ಪೀರಿಯನ್ಸ್ ಅವರ ತಂದೆಗೆ ಮತ್ತು ತಾಯಿಗೆ ಬಹಳಷ್ಟು ಬಾರಿ ಆಗಿದೆ. ಒಂದು ಸಣ್ಣದಾಗಿ ಹೇಳಬೇಕಂದ್ರೆ, ಅವರು 4 ವರ್ಷ ಇದ್ದಾಗ ದೇವರ ಕೋಣೆಯಲ್ಲಿ ತಂದೆಯ ಜೊತೆ ಪ್ರಾರ್ಥನೆಗೆ ಕೂತಾಗ ಕಣ್ಣು ಮುಚ್ಚಿದವರು 8 ಗಂಟೆಗೆ ಸುಮಾರು 2 ಗಂಟೆವರೆಗೂ ಕಣ್ಣು ತೆಗೆದಿರಲಿಲ್ಲ. ತದನಂತರ ಮಾತೆಯವರು ಅವರ ತಂದೆಯವರಿಗೆ ಹೇಳ್ತಾರಂತೆ, ನಾನು ನನ್ನ ದೇವಿಯ ಸ್ವರೂಪವನ್ನು ಸಂಪೂರ್ಣವಾಗಿ ನೋಡಿದೆ, ನೀವು ಅರ್ಚನೆ ಮಾಡುತ್ತಿದ್ದ ಹೂವು ನನಗೆ ಬೀಳ್ತಾ ಇತ್ತು ಅಂತ. ಆಗ ಅವರ ತಂದೆಯವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಇದೇ ರೀತಿ ಹಲವಾರು ಜನಕ್ಕೆ ಹಲವಾರು ಥರ ಒಂದು ಅವರ ಅನುಭವಗಳಲ್ಲಿ ಬಂದಿತ್ತು. ಇಲ್ಲಿ ಶಕ್ತಿನಗರದಲ್ಲಿ ಪ್ರತಿ ದಿವಸ ಮಾತೆಯವರು ಹಾಕಿಕೊಟ್ಟಿರುವಂಥ ಒಂದು ನಿಯಮ ಇದೆ ಸರ್. ಬೆಳಿಗ್ಗೆ 6 ಗಂಟೆಗೆ ಸುಪ್ರಭಾತ ಶುರುವಾಗುತ್ತೆ, ಆರತಿ ದೇವಿಗೆ. ತದನಂತರ ಗಣಪತಿ ದೇವಸ್ಥಾನದಲ್ಲಿ ಆರತಿ. ಅದಾದ ನಂತರ ಬ್ರೇಕ್ಫಾಸ್ಟು 8 ಗಂಟೆಗೆ, ಮತ್ತೆ 10ವರೆಗೆ ಪ್ರತಿ ದಿವಸ ಪೂಜೆ ಇರುತ್ತೆ. ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಬಂದು ಲಲಿತ ಸಹಸ್ರನಾಮ ಇಲ್ಲಿ ಎಲ್ಲರೂ ಕೂತು ಹೇಳುವಂಥದ್ದು, ಮತ್ತು ದೇವಿಗೆ ಅರ್ಚನೆ ಮಾಡ್ತಾ ಇರ್ತಾರೆ ನಮ್ಮ ಪುರೋಹಿತರು. ಅದಲ್ಲದೆ ಬೇರೆ ಎಲ್ಲ ದಿವಸಗಳು, ಸೋಮವಾರ, ಬುಧವಾರ, ಬೇರೆ ಎಲ್ಲ ದಿವಸಗಳು ಲಲಿತ ಅಷ್ಟೋತ್ತರ ಮಾಡಿ ಮತ್ತೆ ಆರತಿ ಇರುತ್ತೆ. ಮತ್ತು ಸಂಜೆ ಭಜನೆ ಮತ್ತು ಆರತಿ, ಹೀಗೆ ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ. ಇದಲ್ಲದೆ ಇಲ್ಲಿ ಧರ್ಮದೇವತೆಗಳು ಇದ್ದಾರೆ. ಸೊ ಪ್ರತಿ ಚೈತ್ರ ಪೌರ್ಣಮಿಗೆ ವಿಗ್ರಹ ಪ್ರತಿಷ್ಠಾಪನೆ ಏಪ್ರಿಲ್ ಚೈತ್ರ ಪೌರ್ಣಮಿಯಲ್ಲಿ ಆದ ಕಾರಣ ಪ್ರತಿ ವರ್ಷ ನಾವು ಚಂಡಿಕಾ ಹೋಮವನ್ನು ಮಾಡಿ ಸಂಜೆ ರಥೋತ್ಸವ ಉತ್ಸವ ಮೂರ್ತಿಯೊಂದಿಗೆ, ತದನಂತರ ನಿಯಮ ಧರ್ಮದೇವತೆಗಳಿಗೆ. ಇದಲ್ಲದೆ ಇಲ್ಲಿ ಒಂದು ತುಂಬ ವೈಶಿಷ್ಟ್ಯವಾದದ್ದು ಏನಂದರೆ, ಇಲ್ಲಿ ನಾಗಬನ ಇದೆ. ನಾನು ಕೇಳಿರೋ ಹಾಗೆ ಮಾತೆಯವರು ಇದ್ದಾಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಹಾವುಗಳು ತುಂಬ ಇರ್ತಿತ್ತು. ಆಗ ಎಲ್ಲ ಕನ್ಸ್ಟ್ರಕ್ಷನಿಗೆ ಬಂದವರು ಹೋಗ್ತಿದ್ರು. ಮತ್ತೆ ಒಂದು ದಿವಸ ಮಾತೆಯವರು ಬಂದು ನಿಂತು ಆ ನಾಗನನ್ನು ಮಾತಾಡಿ, ಇದು ನನ್ನ ಸ್ಥಳ, ನೀವು ಇರಬೇಕು, ಆದರೆ ಇಲ್ಲಿ ನನ್ನ ಭಕ್ತಾದಿಗಳು ಬರ್ತಾರೆ, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿದರು. ಅದೇ ರೀತಿ ಇದುವರೆಗೂ ನಾವು ಯಾವುದೇ ರೀತಿಯ ತೊಂದರೆಗಳನ್ನಾಗಲಿ ಏನನ್ನೂ ಕಾಣಲಿಲ್ಲ. ಆದರೆ ನಮ್ಮ ನಾಗದರ್ಶನ ಮತ್ತು ಪಂಚಮಿಗೆ, ಪ್ರತಿ ಪಂಚಮಿಗೆ ಇಲ್ಲಿ ಪೂಜೆಯನ್ನು ಹಮ್ಮಿಕೊಳ್ತಾರೆ. ಹಲವಾರು ಭಕ್ತರು ಬಂದು ಆ ಪೂಜೆಗೆ ಬಂದು ಆಶೀರ್ವಾದವನ್ನು ಪಡೀತಾರೆ. ಇಲ್ಲಿಗೆ ಬರಲಿಕ್ಕೆ 2 ದಾರಿ ಇದೆ. ನಂತೂರು ಕ್ರಾಸಿಂದ ಬಂದಾಗ ನಿಮಗೆ ಬಿಕನಕಟ್ಟೆಯಲ್ಲಿ ಎಡಗಡೆ ತಿರುಗಿದರೆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ದಾರಿ ಅಂತ ಇದೆ. ಆ ದಾರಿಯಲ್ಲಿ ಸೀದಾ ಬಂದರೆ ಪದವು ಗೌರ್ಮೆಂಟ್ ಸ್ಕೂಲ್ ಆದ ನಂತರ ಬಲಗಡೆಗೆ ನಿಮಗೆ ರಮಾಶಕ್ತಿ ಮಿಷನ್ ಅಂತ ಕಾಣ್ತದೆ. ಅದಲ್ಲದೆ ಇಲ್ಲಿ ಕುಲಶೇಖರದಿಂದ ಎಡಕ್ಕೆ ತಿರುಗಿದಾಗ ಕೂಡ ಅಲ್ಲಿಂದ ಸೀದಾ ಬಂದರೆ ಇಲ್ಲಿಗೆ ಬಂದು ತಲುಪ್ತದೆ. ನಮಸ್ತೆ,
ನನ್ನ ಹೆಸರು ಚಿನ್ಮಯ ಆನಂದ. ನಮ್ಮ ತಾಯಿ ಸುಜಯ ಆನಂದ್. 1970ನೇ ಇಸ್ವಿಲಿ ಮಂಗಳೂರಿನ ಸೆಂಟ್ ಆಗ್ನೆಸ್ಸಲ್ಲಿ ಅವ್ರು ಓದ್ತಾಯಿದ್ರು. ವಿದ್ಯಾರ್ಥಿ ಆಗಿದ್ದಾಗ ಫಸ್ಟ್ ಟೈಮ್ ಇಲ್ಲಿ ಶಕ್ತಿನಗರ ರಮಾಶಕ್ತಿ ಮಿಷನಿಗೆ ಬಂದರು. ಅವಾಗಿಂದನೂ ನಮ್ಮ ದಿವ್ಯ ಮಾತೆಯವರ ಡಿಸೈಪಲ್ ಆಗಿದ್ದಾರೆ. ಸೊ ಚಿಕ್ಕವರಿಂದನೂ ನಮ್ಮನ್ನ ಕರ್ಕೊಂಬರ್ತಾಯಿದ್ರು. ನಮಗೇನು ಅಂತ ಅಷ್ಟು ಗೊತ್ತಾಗ್ತಿರಲಿಲ್ಲ. ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಈಗ ಗೌತಮ ಬುದ್ಧ ಆಗಕ್ಕಿಂತ ಮುಂಚೆ ಸಿದ್ಧಾರ್ಥ ಆಗಿದ್ದರು. ರಾಜ, ಮಗ, ಗಂಡ, ಒಂದು ದಿವಸದ ಕೂಸಿನ ತಂದೆ. ಆದರೆ ರಾತ್ರಿ ನನಗೆ ಸತ್ಯ ಏನು ಅಂತ ತಿಳ್ಕೊಬೇಕು ಅಂತ ಬಿಟ್ಟು ಹೋದರು. ಎಲ್ಲದ್ದು ರಾಜ್ಯನೂ ಬಿಟ್ಟು ಹೋದರು. ಈಗ ಪ್ರಶ್ನೆ ಏನಂದರೆ, ಅವರ ಹೆಂಡತಿ ಯಶೋಧರ ಮಾಡ್ಬೋದಾಗಿತ್ತಾ? ಹಾಗಾದರೆ ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ ಬರೀ ಗಂಡಸ್ರಿಗೆ ಮಾತ್ರನಾ? ಬರೀ ಬ್ಯಾಚುಲರ್ಸ್ ಬ್ರಹ್ಮಚಾರಿಗಳಿಗೆ ಮಾತ್ರನಾ? ಇಲ್ಲಿ ದಿವ್ಯ ಮಾತೆಯವರು ನಮಗೇನು ಹೇಳ್ಕೊಟ್ಟಿರೋದು ಅಂದರೆ, ನೀವು ಗೃಹಸ್ಥಾಶ್ರಮದಲ್ಲೂ ಇದ್ದು ನೀವು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಸಾಧನೆನ ಮಾಡಬಹುದು. ಹಾಗಾಗಿ ಇಲ್ಲಿ ಶಕ್ತಿನಗರದಲ್ಲಿ ರಮಾಶಕ್ತಿ ಮಿಷನಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಹೇಗೆ ಅಂದರೆ, ಇರೆಸ್ಪೆಕ್ಟಿವ್ ಆಫ್ ಆಲ್ ದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಆ್ಯಂಡ್ ಚಾಯ್ಸಸ್ ದಟ್ ವಿ ಹ್ಯಾವ್, ವಿ ಕ್ಯಾನ್ ಸ್ಟಿಲ್ ಪರ್ಸ್ಯೂ ಅವರ್ ಸಾಧನಾ ಇನ್ ಸ್ಪಿರಿಚುಯಾಲಿಟಿ. ಸಹಸ್ರ ಚಂಡಿಕಾ ಯಾಗ ಆಗ್ತಾಯಿದೆ. 5 ದಿವಸ 25ರಿಂದ 29ನೇ ತಾರೀಕು ಡಿಸೆಂಬರ್ 130 ಜನ ಋತ್ವಿಜರು ಬರ್ತಾಯಿದ್ದಾರೆ. ಆಮೇಲೆ ಪ್ರಧಾನ ಅರ್ಚಕರು ನಮ್ಮ ಲಕ್ಷ್ಮೀನಾರಾಯಣ ಸೋಮಯಾಜಿ ಗುರುಗಳು. ನಮ್ಮ ಡೆಲ್ಲಿಲಿರೋ ಇಂಡಿಯನ್ ಪಾರ್ಲಿಮೆಂಟ್ ರಿನೋವೇಟ್ ಆದಾಗ ಅದನ್ನು ಪೂಜೆ ಮಾಡಿ ಮೋದಿಜಿ ಅವರ ಹಣೆ ಮೇಲೆ ತಿಲಕ ಇಟ್ಟಿರೋ ಸೋಮಯಾಜಿ ಗುರುಗಳು ಪ್ರಧಾನ ಅರ್ಚಕರು. ಎಲ್ಲರೂ ದಯವಿಟ್ಟು ಯಾವತ್ತಾದರೂ ಒಂದು ದಿವಸ ಬಿಡು ಮಾಡ್ಕೊಂಬರಬೇಕು. ಇಲ್ಲಾಂದರೆ ಮುಂದಿನ ವರ್ಷ ಆದರೂ ಖಂಡಿತ ಇಲ್ಲಿ ಬರಲೇಬೇಕು. ಯಾಕಂದರೆ ನಮ್ಮ ರಮಾಂಬಿಕೆಯವರ ಮೂರ್ತಿ 50 ವರ್ಷ ಸುವರ್ಣ ಮಹೋತ್ಸವ ಆಗುತ್ತೆ. ಇದರ ಸ್ಪೆಷಾಲಿಟಿ ಏನಂದರೆ, ನಮ್ಮ ರಾಮ್ಲಾಲ ಕೆತ್ತಿದ್ದು ಅರುಣ್ ಯೋಗಿರಾಜ್ಜಿ ಅವರ ಅಜ್ಜ ಬಸವಣ್ಣ ಶಿಲ್ಪಿಯವರು 1976ನೇ ಇಸ್ವಿಲಿ ಇದನ್ನು ಕೆತ್ತನೆ ಮಾಡಿದರು. ನಮ್ಮ ಮಾತೆಯವರೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಬಂದು ದೇವಿಯ ಮೂರ್ತಿ ನೀವು ನೋಡಿದಾಗ ಮತ್ತೆ ಬರಬೇಕಂತ ನಿಮ್ಗೆ ಅನಿಸುತ್ತೆ. ಇಲ್ಲಿ ಪ್ರತ್ಯೇಕವಾಗಿ 3 ದೈವಗಳಿಗೆ ಆರಾಧನೆ ನಡೀತದೆ. ಮುಖ್ಯವಾಗಿ ಸತ್ಯದೇವತೆ ಇಲ್ಲಿ ಇಷ್ಟ ದೇವತೆಯಾಗಿ ಆರಾಧನೆ ನಡೀತದೆ. ಹಾಗೆ ಅಣ್ಣಪ್ಪ ದೈವ ಈ ಸ್ಥಳದ ಧರ್ಮದೈವವಾಗಿ ಈ ಸ್ಥಳ ರಕ್ಷಣೆ ಮಾಡುವಂಥ ಶಕ್ತಿ. ಹಾಗೆಯೇ ಗುಳಿಗ ದೈವ. ಈ 3 ದೈವಗಳಿಗೆ ಇಲ್ಲಿ ನಿತ್ಯಲೂ ಬೆಳಗ್ಗೆ ಸಂಜೆ ಪೂಜೆಯಾಗಿ ನೈವೇದ್ಯ ಸ್ವೀಕಾರ ಮಾಡಿ, ಅದೇ ರೀತಿಯಲ್ಲಿ ಸಂಕ್ರಮಣ ದಿನ ವಿಶೇಷವಾಗಿ ಸಂಕ್ರಮಣ ಸೇವೆ ನಡೀತದೆ. ಸಾಯಂಕಾಲ ಹೊತ್ತಿನಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮತ್ತು 2 ದೇವಸ್ಥಾನಗಳಲ್ಲೂ ಆರತಿಯಾದ ಬಳಿಕ 6ವರೆಗೆ ಇಲ್ಲಿ ಸಂಕ್ರಮಣ ಸೇವೆ ನಡೀತದೆ. ಹಾಗೆ ವರ್ಷದಲ್ಲಿ ಒಮ್ಮೆ ಅಂದರೆ ನಮ್ಮ ದೇವರ ವಿಗ್ರಹ ಪ್ರತಿಷ್ಠೆಯ ದಿನ ಚೈತ್ರ ಪೌರ್ಣಿಮೆಯ ರಾತ್ರಿ ಇಲ್ಲಿ ದೇವರಿಗೆ ರಥೋತ್ಸವ ಆಗಿ ಆ ಹೊತ್ತಿನಲ್ಲೇ ಇಲ್ಲಿ ನೇಮೋತ್ಸವ ನಡೀತದೆ. ಆ ಹೊತ್ತಿನಲ್ಲಿ ಇಲ್ಲಿಯ ಅಣ್ಣಪ್ಪ ದೈವ ರಮಾಂಬಿಕೆಯನ್ನು ಭೇಟಿಯಾಗುವ ಒಂದು ದೃಶ್ಯವೇ ಭಾರಿ ವಿಶೇಷ, ಅದ್ಭುತವಾದಂಥದ್ದು. ಅದೇ ರೀತಿಯಲ್ಲಿ ಸತ್ಯದೇವತೆಗೆ ಸಹ ಇಲ್ಲಿ ಕೋಲ ನಡೀತದೆ. ಗುಳಿಗ ದೈವಕ್ಕೂ ಕೋಲ ನಡೀತದೆ. ಚೈತ್ರ ಪೌರ್ಣಮಿಯ ರಾತ್ರಿ ಏಪ್ರಿಲ್ನ ತಿಂಗಳಲ್ಲಿ ಬರುವಂಥದ್ದು ದೇವರ ವಿಗ್ರಹ ಪ್ರತಿಷ್ಠೆ ಆಗುವ ದಿನ. ಆ ದಿನದಲ್ಲಿ ಇಲ್ಲಿ ವಿಶೇಷವಾಗಿ ಸೇವೆಗಳೆಲ್ಲ ನಡೀತದೆ. ಅದೇ ರೀತಿಯಲ್ಲಿ ಈಗ ಸಹಸ್ರ ಚಂಡಿಕಾ ಯಾಗ ನಡೀತಾ ಉಂಟು. ಆ ರೀತಿಯಲ್ಲಿ ಸಹಸ್ರ ಚಂಡಿಕಾ ಯಾಗಕ್ಕೆ ಎಲ್ಲರೂ ಬಂದು ದೇವರ ಕೃಪೆಗೆ ಪ್ರಾರ್ಥರಾಗಿ ದೇವರ ಗಂಧಪ್ರಸಾದ ಸ್ವೀಕಾರ ಮಾಡಬೇಕಂತೇಳಿ ಕೇಳಿಕೊಳ್ತೇನೆ.